ಆಕಸ್ಮಿಕ ಅಗ್ನಿ ಅವಘಡ. ಬೇತಮಂಗಲದ ಹೊಸ ಬಡಾವಣೆಯಲ್ಲಿ ಮತ್ತೊಂದು ಮನೆ ಬೆಂಕಿಗೆ ಆಹುತಿ. ಬಾಬು ಎಂಬುವರ ಮನೆಯಲ್ಲಿ ಸುಟ್ಟು ಕರಕಲಾದ ಗೃಹೋಪಯೋಗಿ ವಸ್ತುಗಳು, ಲಕ್ಷಾಂತರ ರೂಪಾಯಿ ನಷ್ಟ. ಬೇತಮಂಗಲದ ಹೊಸ ಬಡಾವಣೆಯಲ್ಲಿ ಸೋಮವಾರ ರಾತ್ರಿ ಸಂಭವಿಸಿದ ಆಕಸ್ಮಿಕ ಅಗ್ನಿ ಅವಘಡದಲ್ಲಿ ಮನೆಯೊಂದು ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾಗಿದ್ದು, ಲಕ್ಷಾಂತರ ರೂಪಾಯಿ ಮೌಲ್ಯದ ಆಸ್ತಿ ಪಾಸ್ತಿ ನಷ್ಟ ಉಂಟಾಗಿದೆ. ಹೊಸ ಬಡಾವಣೆಯ 8ನೇ ಬ್ಲಾಕ್ನ ನಿವಾಸಿ ಬಿಸಿ ಬಾಬು ಎಂಬುವರಿಗೆ ಸೇರಿದ ಮನೆಯಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ಮನೆಯಲ್ಲಿ ಯಾರು ಇಲ್ಲದ ವೇಳೆ ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡಿದೆ. ಕ್ಷಣಾರ್ಧದಲ್ಲಿ ಬೆಂಕಿ ಇಡೀ ಮನೆಗೆ ವ್ಯಾಪಿಸಿದ್ದು, ಅಕ್ಕಪಕ್ಕದವರು ಗಮನಿಸಿ ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡುವಷ್ಟರಲ್ಲೇ ಅವಾಂತರ ಸಂಭವಿಸಿದೆ. ಇನ್ನು ಬೆಂಕಿಯ ಕೆನ್ನಾಲಿಗೆಗೆ ಮನೆಯಲ್ಲಿದ್ದ ಟಿವಿ, ವಾಷಿಂಗ್ ಮಿಷನ್, ಮಂಚ, ಬೆಲೆಬಾಳುವ ವಸ್ತುಗಳು, ಬಟ್ಟೆಗಳು ಹಾಗೂ ಆಹಾರ ಧಾನ್ಯಗಳು ಸೇರಿದಂತೆ ಎಲ್ಲ ಗೃಹೋಪಯೋಗಿ ವಸ್ತುಗಳು ಸುಟ್ಟು ಕರಕಲಾಗಿವೆ. ಇನ್ನು ಬೆಂಕಿಯ ತೀವ್ರತೆಗೆ ಮನೆಯ ಗೋಡೆಗಳು ಬಿರುಕು ಬಿಟ್ಟಿದ್ದು, ಲಕ್ಷಾಂತರ ರೂಪಾಯಿ ನಷ್ಟ ಸಂಭವಿಸಿದೆ ಎಂದು ಬಾಬು ಅಳಲು ತೋಡಿಕೊಂಡಿದ್ದಾರೆ. ಇನ್ನು ಕಳೆದ ವಾರವಷ್ಟೇ ಇದೇ 8ನೇ ಬ್ಲಾಕಿನ ಮನೆಯೊಂದರಲ್ಲಿ ಅಗ್ನಿ ಅವಘಡ ಸಂಭವಿಸಿದ್ದು, ಈ ಘಟನೆ ಮಾಸುವ ಮುನ್ನವೇ ಮತ್ತೊಂದು ಅಗ್ನಿ ಅವಘಡ ಸಂಭವಿಸಿದೆ. ಇನ್ನು ಸ್ಥಳಕ್ಕೆ ಭೇಟಿ ನೀಡಿದ ಬೇತಮಂಗಲ ಪೊಲೀಸರು ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ನೋಡಿಕೊಂಡು ಅವರು ಬೆಂಕಿ ಆರಿಸಿದ್ದಾರೆ. ಇಷ್ಟು ಮಾತ್ರ ಆಗಿದೆ ಸರ್. ಮತ್ತೆ ಅದರಲ್ಲಿ ಮನೆಯಲ್ಲಿ ಏನೇನು ವಸ್ತುಗಳಿದ್ದು, ಏನೇನು ಸರ್ ಮನೆಯಲ್ಲಿ ಬೇಕಾದ ಸಾಮಾನುಗಳಿತ್ತು ಸರ್. ಮನೆಗೆ ಬೇಕಾದಂಥ ಸಾಮಾನುಗಳಿತ್ತು. ಮತ್ತೆ ಇಬ್ಬರು ಮಕ್ಕಳಿದ್ದಾರೆ ನನಗೆ. ಅದರಂತ ಅವ್ರಿಗೆ ಏನೇನು ಬೇಕಾದಂಥ ವಸ್ತುಗಳೆಲ್ಲ ಇಟ್ಟಿದ್ದೆ. ಒಂದು ರೂಮು, ಒಂದು ಕಿಚನ್ ಇದೆ ಸರ್. ಅಷ್ಟೇ ಮನೆ ಚಿಕ್ಕದಾಗಿದೆ. ಮನೆಯಲ್ಲಿ ಏನೇನಿತ್ತು ಸರ್? ಮನೆಯಲ್ಲಿ ಮಿಕ್ಸಿ ಇತ್ತು, ವಾಷಿಂಗ್ ಮಿಷನ್ ಇತ್ತು, ಫ್ರಿಜ್ ಒಂದಿತ್ತು ಸರ್, ಸಿಲಿಂಡ್ರು, ಟಿವಿ ಎಲ್ಲ ಇತ್ತು ಸರ್. ಇವಾಗ ಸುಟ್ಟೋಗಿರೋದು, ಡ್ಯಾಮೇಜ್ ಆಗಿರೋದು ಏನೇನು ಡ್ಯಾಮೇಜ್? ಮನೆಯಲ್ಲಿ ಇರೋದಂತ ಎಲ್ಲ ಟೋಟಲ್ ಎಲ್ಲ ಲಾಸ್ ಆಗಿದೆ ಸರ್. ಎಲ್ಲ ಬೆಂದೋಗಿದೆ ಸರ್. ಬಟ್ಟೆ ಸಮೇತ ಎಲ್ಲ ಸುಟ್ಟೋಗಿದೆ. ಏನಿಲ್ಲ ಸರ್. ನಾನು ಕೂಡಿ ಇಟ್ಕೊಂಡಿದ್ದೆ ಸರ್, ಒಂದೂವರೆ ಲಕ್ಷ ಕೆಲಸಕ್ಕೆ ಹೋಗಿ. ಅದೆಲ್ಲ ಬರ್ನ್ ಆಗಿದೆ ಸರ್. ಕೆಲಸಕ್ಕೆ ಹೋಗಿ ಮನೆ ಪ್ಲಾಸ್ಟಿಂಗ್ ಮಾಡೋಕ್ಕೆ ಇಟ್ಕೊಂಡಿದ್ದೆ ಸರ್. ಅದು ಸುಟ್ಟೋಗಿದೆ ಸರ್.